ನನಗೆ ಆಕ್ಸಿಡೆಂಟ್ ಆಗಕ್ಕಿಂತ ಮುಂಚೆ ಮನ್ಸಾರೆ ಹೇಳ್ತೀನಿ, ನನಗೆ ಸ್ಪಾನ್ಸರ್ ಮಾಡಿದ್ದು ಮೊಬೈಲ್ ಪ್ಲಾನೆಟ್ ಬೆಂಗಳೂರು ರಾಜಾಜಿನಗರಲ್ಲಿರುವಂಥ ಕಿರಣ್ ಮತ್ತೆ ಅವ್ರ ಪಾರ್ಟ್ನರು. ನನಗೆ ರೈಡಿಗೂ ಹೆಲ್ಪ್ ಮಾಡಿದ್ರು. ಮತ್ತೆ ನಾನು ಆಕ್ಸಿಡೆಂಟ್ ಆಗಿ ಬಂದಾಗ ನನ್ನ ಪರಿಸ್ಥಿತಿ ನೋಡ್ಬಿಟ್ಟು ನನಗೆ ತುಂಬ ಫೈನಾನ್ಷಿಯಲಿ ಕೂಡ ಅವ್ರು ಹೆಲ್ಪ್ ಮಾಡಿದ್ರು. ನಾನು ಅದಕ್ಕೆ ಯಾವಾಗಲೂ ಫಾರ್ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ. ಅವ್ರಿಗೆ ಹೇಳಿದ್ದೆ, ನಾನೊಂದಿನ ಸಂಪಾದನೆ ಮಾಡಿ ಹುಷಾರಾದ್ಮೇಲೆ ಖಂಡಿತ ದುಡ್ಡನ್ನ ನಾನು ವಾಪಸ್ ತೀರಿಸ್ತೀನಿ ಅಂತ ಹೇಳಿ. ಬಿಕಾಸ್ ಕಷ್ಟದ ಕಾಲದಲ್ಲಿ ನಮ್ಮ ಜೊತೆ ಯಾರು ನಿಂತ್ಕೋತಾರೆ ಆ ಪರ್ಸನ್ಸ್ ನಮ್ಮ ಮನ್ಸಿಗೆ ತುಂಬಾ ಹತ್ರ ಆಗ್ತಾರೆ. ಸೊ ಅಂತ ವ್ಯಕ್ತಿ ಒಬ್ರು ಕಿರಣ್. ನನ್ನ ಒಂದು ಇಲ್ಲ ಫ್ಯಾಕ್ಟ್ ಹೇಳ್ತಿರೋದು, ಒಂದು ಅಣ್ಣನ ಸ್ಥಾನನ ಕೊಡ್ತಾ ಇದ್ದೀನಿ ನಾನು ಕಿರಣ್ ಅವ್ರಿಗೆ. ಬಿಕಾಸ್ ನನ್ನ ಕಷ್ಟದಲ್ಲಿ ನಿಂತ್ಕೊಂಡ್ರು, ತುಂಬಾ ಜನ ನನ್ನ ಜೊತೆ ನಿಂತ್ಕೊಂಡ್ರು. ಅದರಲ್ಲಿ ಮೆಜಾರಿಟಿ ರೈಡಿಗೆ ಹೋಗ್ಬೇಕಾದ್ರೂ ನಾನು ಎದ್ದು ಬಿದ್ದು ಬಂದಾಗ್ಲೂ ನನ್ನ ಜೊತೆ ನಿಂತ್ಕೊಂಡ್ರು. ಇವತ್ತು ಆ ದುಡ್ಡನ್ನ ನಾನು ಸಂಪಾದನೆ ಮಾಡಿ ಅವ್ರಿಗೆ ಹಿಂತಿರುಗಿಸ್ತಾ ಇದ್ದೀನಿ. ನನ್ಗೆ ಅದಕ್ಕಿಂತ ಖುಷಿ ಇನ್ನೇನು ಇಲ್ಲ. ಅವ್ರು ನನಗೆ ಅಷ್ಟು ಸಹಾಯ ಮಾಡಿದ್ರು ನಾನು ಅಷ್ಟೊಂದು ಕಷ್ಟದಲ್ಲಿದ್ದಾಗ. ಸೊ ನನ್ನ ಕೈಲಿ ಏನ್ ಮಾಡಕ್ಕಾಗುತ್ತೋ ಅದನ್ನ ವಾಪಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಏನ್ ಸಪೋರ್ಟ್ ಮಾಡಿಲ್ಲ, ಕೊಟ್ರಲ್ಲ, ವಾಪಸ್ ಬಂದಿದೆ. ವೆರಿ ಸ್ಟ್ರಾಂಗ್ ಮ್ಯಾಮ್, ನೀವು ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ಹಾಗೇನಿಲ್ಲ, ಕಷ್ಟದಲ್ಲಿ ಹೆಲ್ಪ್ ಮಾಡಿದೀರಾ, ಅದಕ್ಕೆ ಯಾವಾಗ್ಲೂ ನಾನು ಗ್ರೇಟ್ಫುಲ್ ಆಗಿದ್ದೀನಿ. ನಾವು ಏನು ಹೆಲ್ಪ್ ಮಾಡೋ ಅಂತ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟಿಲ್ಲ, ವೆರಿ ಸ್ಮಾಲ್ ಅಮೌಂಟ್. ಅದು ಗೊತ್ತು ಆ ಟೈಮಲ್ಲಿ ಎಮರ್ಜೆನ್ಸಿಗೆ ಅಂತ ನಿಮ್ಮ ಹತ್ರ ಇಲ್ಲ ಅಂತ ನಾವು ಕೊಟ್ಟಿಲ್ಲ. ಜಸ್ಟ್ ಆ ಎಮರ್ಜೆನ್ಸಿ ಇರ್ಲಿಲ್ವಲ್ಲ, ಅಂದ್ರೆ ಸಡನ್ ಆಗಿ ನಮ್ಮ ಹತ್ರನೇ ಕೇಳಿದ್ರೆ 5,000 ರೂಪಾಯಿ ಕ್ಯಾಶ್ ಉಂಟಲ್ಲ. ಇವಾಗ ನಾನು ಬೇರೆಯವ್ರ ಹತ್ರ ಈಸ್ಕೊಳ್ಳೋದಕ್ಕೆ ಇದಾಗಿರುತ್ತಲ್ಲ, ಸೊ ಆ ಅಮೌಂಟ್ ಅಷ್ಟೇ. ನಿಮ್ಮ ಹತ್ರ 5,000 ರೂಪಾಯಿನಿದೆ, 5,00,000 ರೂಪಾಯಿನಿದೆ, ಎಲ್ಲ ಇರುತ್ತೋ ನಿಮ್ಮ ಹತ್ರ. ಜಸ್ಟ್ ಆ ಎಮರ್ಜೆನ್ಸಿ ಅಮೌಂಟ್, ನೀವು ಆ ಸಣ್ಣ ಅಮೌಂಟ್ಗೆ ಇಷ್ಟು ದೊಡ್ಡ ಬಿಲ್ಡಪ್ ಆ ಮಾನವೀಯತೆ ಈಗಿನ ಕಾಲದಲ್ಲಿ ಯಾರಿಗೂ ಬರಲ್ಲ. ಫಸ್ಟ್ ಪಾಯಿಂಟ್, ಈಗಿನ ಜನರೇಷನ್, ಈಗಿರುವಂತ ಜನ, ಅಯ್ಯೋ ನನಗ್ ಒಂದ್ 2 ರೂಪಾಯಿ ಸಿಕ್ಕಿದ್ರೆ ಸಾಕು, ಜೋಬ್ ಹಾಕೊಂಡು ಹೋಗೋಣ ಅನ್ನೋ ಕಾಲ. ಅಂತದ್ರಲ್ಲಿ ನೀವು ನನಗೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಸಹಾಯ ಮಾಡಿದ್ರೆ? ಇಲ್ಲ, ಅದು ನಂದು ದುಡ್ಡು ಕೂಡ ಅಲ್ಲ. ನಾನು ಆ ತರ ನಿಮ್ಗೆ ಕೊಟ್ಟಾದ್ಮೇಲೆ ತಿರ್ಗಾ ನೀವು ಬಂದು ನಮ್ಗೆ ರಿಟರ್ನ್ ಕೊಡ್ತಿದ್ದೀರಲ್ಲ, ಅದು ನಿಮ್ದು ದೊಡ್ಡ ಗುಣ. ಸೊ ನಾನ್ ಗ್ರೇಟ್ ಇಲ್ಲ, ನಂತರ ತುಂಬಾ ಜನ ವ್ಯಕ್ತಿಗಳು ಸಿಗ್ತಾರೆ ಕೊಡುವಂತವ್ರು, ತುಂಬಾ ಕೊಟ್ಟಿರುವಂತವ್ರು ತುಂಬಾ ಜನಗಳು ಸಿಗ್ತಾರೆ. ಬಟ್ ಕೊಟ್ಟಿರೋದನ್ನ ರಿಟರ್ನ್ ಕೊಡುವಂತ ಜನಗಳಿಲ್ಲ. ಸೊ ಯು ಆಫ್ ದ 1%. ನೀವು ಗ್ರೇಟ್. ಥ್ಯಾಂಕ್ ಯು. ಏನಿಲ್ಲ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ನಾನು ಯಾವಾಗ್ಲೂ ಇರ್ತೀನಿ ನಿಮ್ಗೆ. ಎನಿ ಹೆಲ್ಪ್, ಆಸ್ ಎ ಸಿಸ್ಟರ್, ಆಸ್ ಎ ಇನ್ಫ್ಲೂಯೆನ್ಸರ್, ಐ ಆಮ್ ಆಲ್ವೇಸ್ ದೇರ್. ಥ್ಯಾಂಕ್ ಯು. ಇದು ತೋರಿಸ್ಕೋಬೇಕು, ಮಾಡ್ಕೋಬೇಕು ಅಂತ ನಾವು ವಿಡಿಯೋ ಮಾಡ್ತಿರೋದಲ್ಲ, ಮನ್ಸಾರೆ ಮಾಡ್ತಿರೋದು. ಯಾಕಂದ್ರೆ ಮನುಷ್ಯನ್ಗೆ ಕಷ್ಟದ ಕಾಲದಲ್ಲಿ ಯಾರು ಆಗ್ತಾರೆ, ನಿಜವಾಗ್ಲೂ ಕೊನೆವರೆಗೂ ಆ ಫ್ರೆಂಡ್ಶಿಪ್, ಆ ಸಂಬಂಧ ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆಗೆ ಇವತ್ತು ನಾನು ಸಂಪಾದನೆ ಮಾಡಕ್ಕೆ ದಾರಿ ಆಗಿದೆ, ಆಗ್ತಾ ಇದೆ, ಮುಂದಕ್ಕೂ ಚೆನ್ನಾಗಿ ಆಗ್ತೀನಿ ನಾನು. ಸೊ ಒಂದು ಥ್ಯಾಂಕ್ಫುಲ್ ಆಗಿರ್ಬೇಕಿತ್ತು, ಹಾಗಾಗಿ ಈ ವಿಡಿಯೋನ ಹೇಳ್ತಿರೋದು. ಅಂಡ್ ಮೊಬೈಲ್ ಪ್ಲಾನೆಟ್ ಕಿರಣ್ ಅವ್ರಿಗೆ ಅಂಡ್ ಟೀಮ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಯ್, ಇವತ್ತು ಕ್ವಿಕ್ ಆಗಿ ಒಂದು ರೆಸಿಪಿ ತೋರಿಸ್ತೀನಿ, ತುಂಬ ಈಸಿ. ನಾನು ಸುಮಾರು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಅದನ್ನು ಒಂದ್ಸತಿ ಟ್ರೈ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು, ತುಂಬ ಈಸಿ, 5 ನಿಮಿಷದಲ್ಲಿ ಮಾಡ್ಬೋದು. ಸಾಂಬಾರ್ ಗಿಂಬಾರ್ ಮಾಡಿಲ್ಲ ಅಂತ ಅಂದರೆ ಈ ರೆಸಿಪಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಎಕ್ಸ್ಪೆರಿಮೆಂಟ್ನ ನಿಮಗೂ ತೋರಿಸ್ತೀನಿ, ತಿನ್ಬಿಟ್ಟು ಹೇಳ್ತೀನಿ ಹೆಂಗಿತ್ತು ರುಚಿ ಅಂತ. ಸೊ ಬನ್ನಿ ಹೋಗೋಣ. ಬೇಬಿ, ನಾನಿನ್ನ ಊಟನೇ ಮಾಡಿಲ್ವಲ್ಲ, ಆಗಲೇ ನಿನ್ನ ಮಕ್ಕ ತೊಳ್ಕೊತಾ ಇದೆಯಲ್ಲ. ಏ ಬೇಬಿ, ಕಂದಮ್ಮ, ಅಯ್ಯೋ 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 ಅಯ್ಯೋ, ಏನು ತೊಳ್ಕೊತಾವನೆ. ಬೆಳ್ಳಿಗಿದ್ಯಾ ಬಿಡು, ಇನ್ನು ಬೆಳ್ಳಿಗಾಗೋತ್ಯಾ. ಲೇ ಬೇಬಾ, ಊಟವಾ ಎಲ್ಲ ಮಲ್ಕೊಂಡವ್ರೆ. ಇಲ್ಲಿ ಪಿಟ್ಟೆಗಳು ಆಡ್ತಾವೆ ನಿದ್ದೆಗಳಲ್ಲಿ. ಮಮ್ಮಿ ಏನೋ ಹುಡುಕ್ತೈತೆ ಕೂತ್ಕೊಂಡು. ಏನು ಹುಡುಕ್ತಾ ಇದೆಯಮ್ಮಿ? ಏನೋ ಸಾಮಾನು ಹುಡುಕ್ತಾವ್ರೆ. ರೆಡಿ ಮಾಡ್ಬಿಟ್ಟು ಕರೀಲಿ, ನಾನು ಬರ್ತೀನಿ ತಿನ್ನಕ್ಕೆ. ಮಾಡ್ಕೊಂಡು ತಿನ್ನಕ್ಕೆ ನಾ ಬರ್ತೀನಿ. ನಮ್ಮಮ್ಮ ನನಗೆಲ್ಲ ಐಟಮ್ ರೆಡಿ ಇಟ್ಬಿಟ್ರೆ ನನ್ನ ಕೈಲಿ ಆಗಲ್ವಲ್ಲ. ಎಲ್ಲ ಹೇಳಿದ್ದೆಲ್ಲ ಜೋಡಿಸಿಟ್ಟಿರ್ತಾರೆ, ಮಿಕ್ಕಿದ್ದು ನಾನು ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಸೊ ಸ್ವಲ್ಪ ಹಂಗೆ ಮಿಸಿ ಆಗಿದೆ, ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ವಿಡಿಯೋ ಮಾಡೋಣ ಅಂತ. ಏನೇನು ಬೇಕು ಅಂತ ಹೇಳ್ತೀನಿ. ಕಸೂರಿ ಮೇಥಿ, ಇದು ಆಮ್ಚೂರ್ ಪೌಡ್ರು, ಖಾರದ ಪುಡಿ, ಮೊಸರು, ಕೊತ್ತಂಬರಿ, ಸಾಸಿವೆ, ಉಪ್ಪು, ಮೊಸರು, ಈರುಳ್ಳಿ, ಅರಿಶಿನ ಮತ್ತು ಬೇಯಿಸಿರೋ ಆಲೂಗಡ್ಡೆ. ಇಷ್ಟೇ ಐಟಮ್ ಸಾಕು. ಹೆಂಗೆ ಅಂತ ಹೇಳ್ತೀನಿ. ಸೊ ಇವಾಗ ಒಂದು ಬೌಲ್ ತೊಗೊಂಡು ಮೊಸರನ್ನ ರೆಡಿ ಮಾಡಿ ಇಟ್ಕೊಂಡು, ನಿಮಗೆ ಎಷ್ಟು ಬೇಕೋ ಮೊಸರು ಹಾಕ್ಕೊಳ್ಳಿ, ಓಕೆನಾ. ಮೊಸರು ತಿಂದೇ ಇಲ್ದಿರೋರು ಬಹುಶಃ ಇಷ್ಟ ಆಗಲ್ಲ, ನಂಗೆ ಐಡಿಯಾ ಇಲ್ಲ. ಮೊಸರು ಹಾಕ್ಕೊಂಡಿದ್ದೀನಿ. ಸೊ ಇದಾದ ಮೇಲೆ ಹಸಿ ಈರುಳ್ಳಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಹಸಿ ಈರುಳ್ಳಿ ನೋಡಿ ಉದ್ದದಕ್ಕೆ ಹೆಚ್ಕೊಂಡಿದ್ದೀನಿ, ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ
ಸ್ವಲ್ಪ ಅರಿಶಿನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ನಾನು ಒಂದೇ ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಬಟ್ ಮಾಡೋಣ. ಸೊ ಒಂಚೂರು ಅರಿಶಿನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಓಕೆನಾ? ಇಲ್ಲಾಂದರೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಏನೂ ತೊಂದರೆ ಇಲ್ಲ. ಸೊ ಮೊಸರಲ್ವಾ, ಖಾರ ಕಮ್ಮಿ ಹಿಡ್ಕೊಳುತ್ತೆ. ಸೊ ಕೊಂಚೂರು ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಬೇಯಿಸಿರೋ ಆಲೂಗಡ್ಡೆ, ಸೊ ಬೇಯಿಸಿರುವಂಥ ಆಲೂಗಡ್ಡೆ, ಓಕೆನಾ? ಬೇಯಿಸಿರೋ ಆಲೂಗಡ್ಡೆನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಓಕೆ? ಎಲ್ಲ ರಾ. ಇದಕ್ಕೆ ಸ್ವಲ್ಪ ಆಮ್ಚೂರ್ ಪೌಡರ್, ಓಕೆ? ಒಂದು ಸ್ವಲ್ಪ ಹುಳಿ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಓಕೆ. ಒಂದು ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಕಲಿಸ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೂರು ಆಯ್ತಾ, ಒಂದೇ ಒಂದು ಚಮಚ ಎಣ್ಣೆ ಹಾಕೋಬೇಕು. ಸಾಸಿವೆ ಹಾಕೋಬೇಕು, ಆಮೇಲೆ ಕಸೂರಿ ಮೇಥಿ, ಇಷ್ಟನ್ನ ಹಾಕೊಂಡು ಒಗ್ಗರಣೆ ಮಾಡ್ಕೋಬೇಕು ಅಷ್ಟೇನೆ. ಎಣ್ಣೆ, ಸಾಸಿವೆ, ಕಸೂರಿ ಮೇಥಿ ಇಷ್ಟೇನೆ ಒಗ್ಗರಣೆಗೆ. ಇಲ್ಲಾಂದ್ರೆ ನೀವು ನಂಗೆ ಖಾರ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ಸಾಕು ಖಾರದ ಪುಡಿನೇ ಅಂದ್ರೆ ಅಷ್ಟೇ. ಇಷ್ಟು ಸಾಸಿವೆ, ಕಸೂರಿ ಮೇಥಿ, ಎಣ್ಣೆ ಇಷ್ಟು ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಹಾಕ್ಬಿಡೋದಷ್ಟೇ. ಈಗ ಒಗ್ಗರಣೆನ ಇದಕ್ಕೆ ಹಾಕೊಂಡಿದ್ದೀನಿ. ಇಷ್ಟೇ ಗಾಯ್ಸ್. ಇದು ನೇಪಾಳ್ ಸ್ಟೈಲ್ದು ಒಂದು ಥರದ ಒಂದು ಸಾರು. ಅದೇನು ಹೆಂಗೆ ಹೇಳಿ, ಮೊಸರು ಆಲೂಗಡ್ಡೆ ಸಾರು ಅಂತ ತಿನ್ಕೊಳ್ರಿ. ಇವಾಗ ನನ್ನ ಸ್ಟೈಲಲ್ಲಿ ಇಡ್ತೀನಿ. ಮೊಸರು ಆಲೂಗಡ್ಡೆ ಸಾರು ಇನ್ಸ್ಟೆಂಟಾಗಿ. ಏನು ಒಂದು 5 ಮಿನಿಟ್ಸು ಈ ಕಡೆ ಆಲೂಗಡ್ಡೆ ಬೇಕಿಕ್ಕಿದ್ದು ಇದು ಮಾಡಿದ್ರೆ ಆಯಿತು. ಇವಾಗ ಇದನ್ನು ಅನ್ನಕ್ಕೆ ಕಸ್ಕೊಂಡು ತಿನ್ನೋದಷ್ಟೇ. ಬನ್ನಿ ಹೋಗಿ ತಿನ್ನೋಣ, ಟೇಸ್ಟ್ ನೋಡೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಹಸಿ ಈರುಳ್ಳಿ, ಬೇಯಿಸಿರೋ ಆಲೂಗಡ್ಡೆ, ಮೊಸರು, ಒಗ್ಗರಣೆ ಇಷ್ಟೇ. ನೋಡೋಕ್ಕಂತೂ ಚೆನ್ನಾಗಿದೆ. ಹುಳಿಯಾಗಿ ಖಾರವಾಗಿರ್ಬೋದು. ತಿನ್ನೋಣ ಇವಾಗ. ಬೇಬಿ ತಿಂತೀಯಾ? ಮೊಸರಿಷ್ಟ ನನ್ನ ಮಗುಗೆ ನೋಡಿ. ಅದಕ್ಕೆ ಕಳ್ಳ ಎದ್ದಿದ್ದವನು. ಮೊಸರು ವಾಸನೆಗೆ ಎದ್ದ ಅವನು ಕಳ್ಳ. ಬೇಡ ಬಂಗಾರ, ನಿಂಗೆ ಬೇರೆ ಮೊಸರು ಕೊಡ್ತಾಳೆ ಮಮ್ಮಿ. ದಕ್ಕ ತಿನ್ನೋಕ್ಕೆ, ಓಕೆ? ಅವಾಗವಾಗ ಬೇಜಾರಾದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಹೇಳ್ತೀನಿ, ಈಗ ತಿನ್ಬಿಟ್ಟು ಬಿಸಿ ಅನ್ನಕ್ಕೆ ಹಾಕೊಂಡು ತಿನ್ನಿ, ಸಕ್ಕತ್ತಾಗಿರುತ್ತೆ. ನಾನು ಫಸ್ಟು ಇದನ್ನು ಟೇಸ್ಟ್ ಮಾಡ್ತೀನಿ. ಮಂತ್ರೋಳಿ ಇವಾಗ ತಣ್ಣಗೆ ಬಿಸಿ ಎಲ್ಲ ಇರಲ್ಲ, ಅನ್ನ ಬಿಸಿ ಇಟ್ಕೊಳ್ಳಿ. ಕಲ್ಸ್ಕೊಂಡು ಏನು ಹೆಸರು ಇದಕ್ಕೆ? ನಾನು ಮೊಸರು ಆಲೂಗಡ್ಡೆ ಸಾರು ಅಂತಿದ್ದೀನಿ. ಗೊತ್ತಿಲ್ಲ. ಇದು ನೇಪಾಳ್ ಸ್ಟೈಲ್ದು. ಸಕ್ಕತ್ತಾಗಿದೆ, ಒಂಥರ ಯೂನಿಕ್ ಆಗಿದೆ. ಮೊಸರಿಗೆ ಆಲೂಗಡ್ಡೆ ಕಾಂಬಿನೇಷನ್ ಹೆಂಗಿರುತ್ತೆ ಅಂತ ಕೇಳ್ಬೋದು. ಸಖತ್ ಯೂನಿಕ್ ಆಗಿದೆ. ಮೆಣಸಿನ್ಕಾಯಿ ಹಾಕೊಂಡು ಇನ್ನೂ ಚೆನ್ನಾಗಿದೆ. ನಾನು ಖಾರ ಕಮ್ಮಿ. ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ, ಉಪ್ಪುಮೆಣ್ಸಿನ್ಕಾಯಿ ಕರೀರಿ, ಹಪ್ಪಳ ಕರ್ಕೊಂತೀನಿ. ಸಕ್ಕತ್ತಾಗಿದೆ. ಒಂದೊಂದು ಬೈಟಲ್ಲೂ ಆ ಸಾಸಿವೆ ಒಗ್ಗರಣೆ ಬಾಯಿಸಿದೆ ಘಮ್ ಅಂತ ಇದೆ. ಮತ್ತು ಈ ಆಲೂಗಡ್ಡೆ, ಹಸಿ ಈರುಳ್ಳಿ ಫ್ಲೇವರೇ ಟೇಸ್ಟ್ ಚೇಂಜ್ ಕೊಡ್ತಾ ಇದೆ. ಡಿಫ್ರೆಂಟ್ ಆಗಿದೆ. ಇದು ಒಂಥರ ಹುಳಿನೂ ಅಲ್ಲ, ಮಜ್ಜಿಗೆ ಹುಳಿನೂ ಅಲ್ಲ. ಆತರ ಒಂಥರ ಎಲ್ಲ ಹಸಿ ಇದೆಯಲ್ಲ, ಫ್ಲೇವರ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಡಿಫ್ರೆಂಟ್ ಆಗಿದೆ. ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಆ ತರ ಡಿಫ್ರೆಂಟ್ ಆಗಿದೆ. ನಂಗೆ ಇಷ್ಟ ಆಯ್ತು. ಮೊಸರು ಆಲೂಗಡ್ಡೆ ಸಾಂಬಾರು. ನೇಪಾಳಲ್ಲಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ನಂಗೆ ಗೊತ್ತಿಲ್ಲ. ನಾನು ಇಷ್ಟಲ್ಲಿ ಹೆಸರಿಟ್ಟಿದ್ದೀನಿ. ಟ್ರೈ ಮಾಡಿ. ಇನ್ಸ್ಟೆಂಟು ಚೆನ್ನಾಗಿ ಖಾರ ಹಾಕೊಂಡು ಚೆನ್ನಾಗಿ ತಿನ್ನಿ, ಸಕ್ಕತ್ತಾಗಿದೆ. ನಂಗೆ ಇಷ್ಟ ಆಯಿತು. ಸೊ ಟ್ರೈ ಮಾಡಿಕೊಂಡು ನೀವು ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ, ಓಕೆನಾ? ಬಾಯ್. ಫಾಸ್ಟ್ ಆ್ಯಂಡ್ ಈಸಿ ಆಗಾರೆ, ತುಂಬ ಫಾಸ್ಟು.